ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧನು ಎಲಗಚ್. ಬಿಗ್ ಬಾಸ್ ಮನೆಯಲ್ಲಿ 5 ವಾರಗಳ ಕಾಲ ತಮ್ಮದೇ ಆದಂತಹ ಒಂದು ಆಟವನ್ನು ಆಡಿ ಆಚೆ ಬಂದಂತಹ ಮಲ್ಲಮ್ಮ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಮೊದಲದಾಗಿ ನಮಸ್ಕಾರ ಮಲ್ಲಮ್ಮ ಅವರೇ, ಹೇಗಿದ್ದೀರಿ? ಆರಾಮಿ ನೋಡ್ರಿ ಮಹಾಜನಗಳೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಮ್ಗೆ 5 ವಾರ ಬಿಗ್ ಬಾಸ್ ಮನೆಯಲ್ಲಿ ಉಳಿಸ್ಕೊಂಡಿದ್ಕ, ನಮ್ಗೆ ಓಟ್ ಆಗಿ ಗೆಲ್ಸಿದ್ಕ ನಿಮ್ಗೆಲ್ಲರಿಗೂ ನಮಸ್ಕಾರ. ಟಿಫನ್ ಮಾಡಿದ್ರಿ? ಟಿಫನ್ ಮಾಡಿದೇವ್ರಿ. ಏನ್ ತಿಂದ್ರಿ ಇವತ್ತು? ನಮ್ಮ ಮೇಡಮ್ ಅವ್ರ ಪಲಾವ್ ಮಾಡಿದ್ರಿ. ಪಲಾವು ಕಾಫಿ ಎಲ್ಲ ನಮ್ಮ ಮೇಡಮ್ ಅವ್ರ ಮನೆಯಲ್ಲಿ ಐತ್ರಿ. ಓಕೆ. ಬಿಗ್ ಬಾಸ್ ಮನೆಗೆ ಒಂದ್ 5 ವಾರ ಇದ್ರಿ, ಇನ್ನು ಇರ್ಬೇಕಿತ್ತು ಅಂತ ಅನಿಸ್ತೇನ್ರಿ? ಇನ್ನ ಇರ್ಬೇಕಂತ ಅನಿಸ್ತು ನೋಡ್ರಿ. ಮಧ್ಯದಲ್ಲಿ ಬಂದೇವ್ರಿ. ಬಂದು ಏನ್ ಮಾಡ್ತೀರಿ, ಆಸೆ ಇತ್ತು. ಆಸೆ ಎಲ್ತನಾದ್ರೂ ಆಸೆ ಇರ್ತದ್ರಿ ಅಲ್ಲ ರೀ. ನಮ್ಮ ಅನ್ನದ್ರಿನ ಎಷ್ಟು ದಿನ ಇರ್ತದ ಅಲ್ಲಿ ಇರಾಕ್ ಆಯ್ತು ರೀ. ಬೇಜಾರ್ ಅನ್ಸ್ತೇನ್ರಿ? ಬರಾಗ ಮತ್ತೆ ಬೇಜಾರ್ ಅನ್ಸಲ್ಲ ರೀ. ಅಂತ ಮನಿ ಬಿಟ್ಟು, ಅಂತ ಜನಗಳು ಬಿಟ್ಟು, ಅಂತ ಬಿಗ್ ಬಾಸ್ ಮನಿ ಬಿಟ್ಟು ಬರಾಕ ಬೇಜಾರಾಗಲ್ಲ ರೀ. ಹೌದು. ಸಣ್ಣ ಹಳ್ಳಿಯಿಂದ ಅಂದ್ರೆ ನೀವು ಯಾದಗಿರಿ ಅಲ್ರಿ ನಿಮ್ದು ಊರು? ಇಲ್ಲ, ಸುರ್ಪುರ ಹತ್ರ ಕನ್ನಳ್ಳಿ ರೀ ನಮ್ದು. ಸೊ ಅಲ್ಲಿಂದ ಬಂದು ಬೆಂಗಳೂರಿಗೆ ಬಂದು ಇಲ್ಲಿ ಬದುಕು ಕಟ್ಕೊಂಡು ಅದ್ರ ಜೊತೆ ಬಿಗ್ ಬಾಸ್ ಮನೆಗೆ ಯಾವತ್ತಾದ್ರೂ ಹೋಗ್ತೇವೆ ಅಂತ ಅನ್ಕೊಂಡಿದ್ರಿ? ನಮ್ ಕನಸಲ್ಲಿ ಅನ್ಕೊಂಡಿಲ್ರಿ. ಅಂತ ಮನಿ ನಮಗೆಲ್ಲ ಹೆಂಗ್ ಕರ್ಕೋತಾರ ನಂಗ ಐತ್ರಿ. ಆದ್ರ ಅನಿಸ್ತಿತ್ರಿ ಮಮ್ಮ, ಅದು ನೋಡ್ತೀವಲ್ಲ ಬಿಗ್ ಬಾಸ್, ನಾವು ಅಲ್ಲಿಗೆ ಹೋದ್ರ ಹೆಂಗಿರ್ತದ, ಚಂದ ಇರ್ತೀವಿ, ನಾವು ಟಿವಿಯಾಗ ಬರ್ತೀವಿ ಅಂತ ಅನಿಸ್ತಿತ್ರಿ ಮನಸ್ಸಿನಾಗ. ಆದ್ರ ಮಂದಿಗ್ರಿಗೆ ಅಂದಿಲ್ಲ, ಮನಸ್ಸಿನಾಗ ಅನಿಸ್ತಿತ್ರಿ. ಮತ್ತೊಂದ್ಸಲ ಏನಂತ ಬಿಡು, ನಾವು ಸಾಲಿ ಕಲ್ತಿಲ್ಲ, ಏನು ಕಲ್ತಿಲ್ಲ, ನಮ್ಮಂತವ್ರನ್ನ ಅದ್ರಾಗ ಹೆಂಗ್ ಕರ್ಕೋತಾರ ಅಂತ ಒಮ್ಮೆ ಅನಿಸ್ತ್ರಿ. ಅದು ಈ ವರ್ಷ ನಮ್ಮ ಮೇಡಮ್ ಅವ್ರ ಪುಣ್ಯದಿಂದ, ನಮ್ಮ ರಾಜೇಶ್ ಅವರು, ನಮ್ಮ ಮನುಷ್ಯರು ಎಲ್ಲರೂ ಕಷ್ಟಪಟ್ರಿ. ಈಗ ಈ ಡ್ರೈವರ್ ಬಂದಿದ್ನಲ್ರಿ, ಇವರು ನನಗೆ ಆ ಕಡೆ ಈ ಕಡೆ ಕರ್ಕೊಂಡು ತಿರುಗಾಡಿ ಹಾಸ್ಪಿಟ್ಲಿಗೆ ಹಾಕೊಂಡು ಮಾಡ್ಸೋದಕ್ಕೆ ಅಲ್ಲಿಗಿಲಿ ಒಂದು 5-6 ಮಂದಿ ಕಷ್ಟಪಟ್ಟು ನನಗೆ ಅಲ್ಲಿಗೆ ಕಳಿಸಿದ್ರು ನೋಡ್ರಿ. ಅವ್ರ ಋಣ ಎಂದೆಂದಿಗೆ ಮರೆಯಲ್ಲ ರೀ ನಾವು. ಅಲ್ರಿ, ಈಗ ಬಿಗ್ ಬಾಸ್ದು ಫಸ್ಟ್ ಆಫರ್ ಬಂದೈತೆ ಅಂತ ನಿಮ್ಗೆ ಹೇಳಿದ್ರಲ್ರಿ, ಫಸ್ಟ್ ಯಾರು ಹೇಳಿದ್ರಿ ನಿಮ್ಗೆ? ಬಿಗ್ ಬಾಸ್ ನೀವು ಸೆಲೆಕ್ಟ್ ಆಗಿರಿ ಅಂತಂದು ಹೇಳಿದ್ರಿ, ಮೊದ್ಲು ಯಾರು ಹೇಳಿದ್ರಿ ನಿಮ್ಗೆ? ಮೊದಲ ನಮ್ಮ ಮೇಡಮ್ ರೀ. ಅವಾಗ ಏನು ನಿಮ್ಗೆ ಏನ್ ಅನಿಸ್ತ್ರಿ? ಅವಾಗ ನಮ್ಗೆ ಖುಷಿ ಆಯ್ತ್ರಿ. ಅಲ್ಲ, ಅಂತಲ್ಲಿ ಹೋಗ್ತೀನಿ, ಕಾಮಿಡಿ ಮಾಡಕತ್ತಾರ ಅಂತ ಅನಿಸ್ತಾ ಏನ್ ಅನಿಸ್ತೀರಿ ಫಸ್ಟ್? ಅಂದ್ರೆ ಇಲ್ಲ, ನಮ್ಮ ಮೇಡಮ್ ಅವ್ರ ಹಂಗ ಕಾಮಿಡಿ ಮಾಡಂಗಿಲ್ಲ, ನಮ್ ಕೂಡ ಸತ್ಯನೇ ಹೇಳ್ತಾರ. ಸತ್ಯನೇ ಹೇಳ್ತಾರ. ಖುಷಿ ಆಯ್ತ್ರಿ ಅಲ್ಲಿ. ಹೆಂಗೆ ಏನ್ ಆಡೋದು ಏನಂತ ನೀವು ಮತ್ತೆ ಅವ್ರನ್ನ ಕೇಳಿದ್ರೆ, ಅಥವಾ ನಾನು ಇಲ್ಲ ಹೋಗಿ ಆಡ್ತೀನಿ ಅಂತ ಹೆಂಗೆ ಇದನ್ನ ಮಾಡಿ ಹೇಳಿದ್ರು? ಅಲ್ಲಿ ಚೆನ್ನಾಗಿರ್ಬೇಕು ನೋಡು, ಆಡ್ಬೇಕು ನೋಡು, ಜಗಳ ಮಾಡ್ಬೇಕು ಅಂತ ಎಲ್ಲ ನಮ್ ಧೈರ್ಯ ತುಂಬಿದ್ರಿ ಎಲ್ಲಾರು. ರಾಜೇಶ್ ಅವರು, ಪ್ರಿಯ ಮೇಡಮ್ಮ, ನಮ್ಮ ಮೇಡಮ್ಮ, ಮನೋಜರು, ಟೇಲರ್ ಮಾಸ್ಟ್ರು, ಇವರೆಲ್ಲರೂ ನಮ್ಗೆ ಅಲ್ಲೇನು ಎಲ್ಲರೂ ಸಂಗಡ ಅಲ್ಲಿ ಅಲ್ಲಿ ಮ್ಯಾಗ ತೆಳಗ ಅಂತ ಯಾರು ಇಲ್ಲ. ಅಲ್ಲಿಗೆ ಹೋದಿಂದ ಎಲ್ಲರೂ ಒಂದೇ ಸವನ ಧೈರ್ಯವಾಗಿ ಮಾತಾಡು, ಚೆನ್ನಾಗಿ ಆಡು, ಎಲ್ಲರೂ ನನ್ಗೆ ಧೈರ್ಯ ತುಂಬಿ ಕಳಿಸಿದ್ರಲ್ಲಿ. ನೀವು ಮಾತಾಡ್ತೀರಂತ ಗೊತ್ತಿತ್ತು, ಈ ಲೆವೆಲ್ಗೆ ಆಡ್ತೀರಂತ ಗೊತ್ತಿರ್ಲಿಲ್ಲ ಯಾರಿಗೆ. ಬಟ್ ಅದು ಕೂಡ ಪ್ರೂವ್ ಆಯ್ತು ಸಖತ್ತಾಗಿ. ಈ ವಯಸ್ಸಲ್ಲೂ ಕೂಡ ನೀವು ಅಷ್ಟೇ ಉತ್ಸಾಹದಿಂದ ಆಟ ಆಡಿದ್ದು ಎಲ್ಲರಿಗೂ ಕೂಡ ಇಡೀ ಕರ್ನಾಟಕದ ಮನನ ಗೆದ್ದಿದ್ದೀರಿ ಇವತ್ತು. ನೀವು ಏನ್ ಹೇಳ್ತೀರಿ? ಥ್ಯಾಂಕ್ ಯು ರೀ ಎಲ್ಲರಿಗೆ. ಅದೇ ಒಂದು ಸಾಕ್ರಿ ಜೀವನದಲ್ಲಿ. ಇನ್ನೇನ್ ಬೇಕ್ರಿ? ಹಣ ಪಣ ಎದಕ್ಕೂ ಬೇಕಲ್ರಿ, ಅದೇನು ಸಂಕಟ ಬರ್ತದ. ಇದೇ ಒಂದು ಖುಷಿ ಸಂತೋಷ, ಇದೇ ಒಂದೇ ಸಂಕಟ ಬರೋದಲ್ಲ. ಹೌದು ಅಲ್ಲ ಎರಡೇ ಬರೋದು. ಒಳ್ಳೇದ್ ಮಾಡಿದವ್ರಿಗೆ ಹೌದು ಅಂತಾರೆ, ಸ್ವಲ್ಪ ಅಲ್ಲ ಬಿಡುಕ್ಕೆ ಅವ ಹಿಂಗ್ ಮಾಡ್ತಿದ್ದಾಳ ಅಂತ ಇವೆರಡೇ ಬರೋದು ಸಂಕಟ. ನಾವು ಅಂತ ಆಸ್ತಿ ಪಾಸ್ತಿ ದುಡ್ಡು ಏನೂ ಬರಲ್ಲ, ಹೌದಲ್ಲ? ಇದೊಂದು ಗಳಿಸಿನಿ ಸಾಕು, ಇನ್ನೇನ್ ಬೇಕ್ರಿ ಈ ವಯಸ್ಸದಲ್ಲಿ.